ಇತ್ತೀಚೆಗೆ ಬ್ಲ್ಯಾಕ್ಮೇಲ್ ಪತ್ರಕರ್ತರು ಹೆಚ್ಚಾಗಿದ್ದು, ಅಂತಹವರಿಂದ ನೈಜ ಪತ್ರಕರ್ತರಿಗೆ ಕೆಟ್ಟ ಹೆಸರು ಬರ್ತಿದೆ. ಅಂತಹ ವ್ಯಕ್ತಿಗಳನ್ನು ಪತ್ರಿಕೋದ್ಯಮದಿಂದ ದೂರ ಇಡುವಂತೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಕರೆ ನೀಡಿದರು. ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪಟ್ಟಣದ ಎಪಿಸಿಎಂಎಸ್ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕುಶಾಲನಗರ ಹೋಬಳಿ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ಳಿ ಮಹೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶ ಕಂಡ ಮಹಾನ್ ಪತ್ರಕರ್ತರಾದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಪತ್ರಿಕೋದ್ಯಮದ ಮೂಲಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದರು. ಅಂಬೇಡ್ಕರ್ ಅವರು 5 ಪತ್ರಿಕೆಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದರು. ಅದೇ ರೀತಿ ಪತ್ರಿಕಾ ವಿತರಕರಾಗಿದ್ದ ಎಪಿಜೆ ಅಬ್ದುಲ್ ಕಲಾಂ ಅವರು ಬೆಳೆದು ಬಂದ ಹಾದಿ ದೇಶಕ್ಕೆ ನೀಡಿದ ಕೊಡುಗೆ ಸ್ಫೂರ್ತಿಯಾಗಬೇಕು ಎಂದರು. ಪತ್ರಕರ್ತರು ಸಮಾಜದ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು. ಹೋಬಳಿ ಸಂಘದ ಬೆಳ್ಳಿ ಮಹೋತ್ಸವ ಅಂಗವಾಗಿ ಹೊರತರಲು ಉದ್ದೇಶಿಸಿರುವ ಬೆಳ್ಳಿ ಪಯಣ ಸ್ಮರಣ ಸಂಚಿಕೆಯ ಮುಖಪುಟ ಬಿಡುಗಡೆ ಮಾಡಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ, ಕುಶಾಲನಗರದಲ್ಲಿ ಪತ್ರಕರ್ತ ಭವನ ನಿರ್ಮಾಣ ಮಾಡಲು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಶಾಸಕರ ಅನುದಾನದ ಜೊತೆಗೆ ದಾನಿಗಳಿಂದಲೂ ನೆರವು ಸಂಗ್ರಹಿಸಲು ಪ್ರಯತ್ನಿಸುತ್ತೇನೆ. ಈಗ ಇರುವ ಪತ್ರಕರ್ತರ ಕಟ್ಟಡದ ಜಾಗವನ್ನು ಪತ್ರಕರ್ತರ ಸಂಘದ ಹೆಸರಿಗೆ ಮಾಡಿಕೊಡಲು ಪುರಸಭೆ ಮುಖ್ಯಾಧಿಕಾರಿಗೆ ಸೂಚನೆ ನೀಡುವುದಾಗಿ ತಿಳಿಸಿದರು. ಪತ್ರಕರ್ತರು ನೈಜ ಹಾಗೂ ವಸ್ತುಸ್ಥಿತಿ ವರದಿಗಳನ್ನು ಮಾಡುವ ಮೂಲಕ ಸಮಾಜದ ಏಳಿಗೆಗೆ ಒತ್ತು ನೀಡಬೇಕು. ಇಂದಿನ ಕಂಪ್ಯೂಟರ್ ಹಾಗೂ ಹೈಟೆಕ್ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಪತ್ರಕರ್ತರು ವೃತ್ತಿ ನೈಪುಣ್ಯತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಆರೋಗ್ಯ
ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವ ಅಪ್ಪಚ್ಚು ರಂಜನ್, ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಹಾಗೂ ಸಮಸ್ಯೆಗಳನ್ನು ಬಿಂಬಿಸುವಂತಹ ಲೇಖನಗಳತ್ತ ಹೆಚ್ಚು ಗಮನ ಹರಿಸಬೇಕೆಂದು ಹೇಳಿದರು. ವಿದ್ಯಾರ್ಥಿಗಳು ಶಿಸ್ತು, ಸಮಯ ಪ್ರಜ್ಞೆ ಮೈಗೂಡಿಸಿಕೊಳ್ಳಬೇಕು, ಗುರಿ ಸಾಧನೆಗಾಗಿ ಕಠಿಣ ಪರಿಶ್ರಮ ಪಡಬೇಕೆಂದು ಕಿವಿಮಾತು ಹೇಳಿದರು. ನಾವು ವಕ್ರದೇಶದಲ್ಲಿ ಹೋದಾಗ ಕೆಲವು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ವಿಚಾರಕ್ಕೆ ಕೈ ಹಾಕಿದಾಗ ಅವರನ್ನು ತಿದ್ದುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇವತ್ತು ಬೆಳಕನ್ನ ಬೆಳಗೋದ್ರ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಏಕಾಗ್ರತೆಗೆ ಬರುವಂಥ ಕೆಲಸ ಆಗಿದೆ. ಕೆಲವು ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ತಗೊಂಡಾಗ ನಾವು ಏನೇ ಇದ್ರೂ ಕೂಡ ದೀಪವನ್ನು ಹಚ್ಚುವುದು ನಮ್ಮ ಯಾವುದೇ ಮೊದಲ ಕೆಲಸ. ನಾವು ಏನೇ ಸಭೆ ಸಮಾರಂಭ ಮಾಡಬೇಕಾದ್ರೆ ದೀಪವನ್ನು ಹಚ್ಚುವುದು ಒಂದು ರೀತಿಯಲ್ಲಿ ಜ್ಞಾನ ಜ್ಯೋತಿ, ಇನ್ನೊಂದು ರೀತಿಯಲ್ಲಿ ಕತ್ತಲೆಯಿಂದ ಬೆಳಕಿನಂತ ಹೋಗುವಂಥ ಬೆಳಕಿನಂತ ಸಾಗುವುದು. ಹಾಗಾಗಿ ಇವತ್ತು 25 ಬದಿಯಲ್ಲಿ 25 ವರ್ಷದ ಬೆಳ್ಳಿಯೋತ್ಸವ ಆಚರಣೆ ಮಾಡುವ ಕೆಲಸ ಕೂಡ ಅವರು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಚಂದ್ರಮೋಹನ್ ಮತ್ತು ಕಾರ್ಯಕ್ರಮ ಸಂಘದವರಿಗೆ ಧನ್ಯವಾದ ಹೇಳುವಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತದೆ. ಶಕ್ತಿ ಪ್ರಧಾನ ಸಂಪಾದಕರಾದ ಜಿ ರಾಜೇಂದ್ರ ಮಾತನಾಡಿ, ಸಂವಿಧಾನದ 4ನೇ ಅಂಗವಾಗಿರುವ ಪತ್ರಿಕೋದ್ಯಮಕ್ಕೆ ಹೆಚ್ಚು ಮಹತ್ವ ಇದೆ. ಸಮಾಜದ ಏಳಿಗೆಯಲ್ಲಿ ಪತ್ರಿಕಾ ಕ್ಷೇತ್ರದ ಕೊಡುಗೆ ಅಪಾರ ಎಂದರು. ಪ್ರತಿಯೊಬ್ಬರೂ ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಬೇಕು. ಗುರಿ ಇಲ್ಲದ ವ್ಯಕ್ತಿಯ ಬದುಕು ದಿಕ್ಕು ತಪ್ಪುತ್ತದೆ ಎಂದು ಹೇಳಿದರು. ಜೀವನದಲ್ಲಿ ಬಹಳ ಒಂದು ಪ್ರಾಧಾನ್ಯತೆ ಪಡೆದಿದೆ. ಕ್ಷಣ ಕ್ಷಣವೂ ಬದಲಾಗುತ್ತಾ ಇರುತ್ತೆ. ಸುದ್ದಿ ಅಂದರೆ ಏನು, ಮಾಧ್ಯಮಗಳು ಬಿತ್ತರಿಸುವಂತಹ ಸುದ್ದಿ ಅಂದರೆ ಏನು, ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುವಂತಹ ವಿಶ್ವದ, ನಮ್ಮ ಊರಿನ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ, ನಮ್ಮ ರಾಷ್ಟ್ರದ ವಿದ್ಯಮಾನಗಳು ಒಂದು ಕಡೆ ಕಡಿಮಾಗ್ತಾ ಇರುತ್ತೆ, ಇನ್ನೊಂದು ಕಡೆ ರಾಜಕೀಯ ಪರಿವರ್ತನೆ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಸಾಮಾಜಿಕ ಬದಲಾವಣೆ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ವಿದ್ಯಾಕ್ಷೇತ್ರದಲ್ಲಿ ಏನೇನೂ ಸುಧಾರಣೆ ಆಗ್ತಾ ಇರುತ್ತೆ, ಮತ್ತೊಂದು ಕಡೆ ನಮ್ಮ ಬಂಧುಗಳ ವಿಚಾರದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಒಂದು ಕಡೆ ಆಕ್ರಂದನ, ಒಂದು ಕಡೆ ದುಃಖದ ಸನ್ನಿವೇಶ, ಇಲ್ಲಿಯೊಂದು ಅವಮಾನತೆ ಏನೋ ಆಗಿರುತ್ತೆ, ಇನ್ನೊಂದು ಕಡೆ ಬಹಳ ಜೋರಾದ ಸಂಭ್ರಮ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಗಳಲ್ಲಿ ಬಹಳ ಸಂಭ್ರಮದ ವಾತಾವರಣದಲ್ಲಿ ಸಮಾರಂಭಗಳು ಆಗ್ತಾ ಇರುತ್ತೆ. ಒಂದು ಕಡೆ ಅತ್ಯಂತ ಆಕ್ರಂದನ, ಇನ್ನೊಂದು ಕಡೆ ಸಂಭ್ರಮ. ಈ ರೀತಿಯ ಸನ್ನಿವೇಶಗಳ ಚಿತ್ರಣವೇ ಈ ಕಾಲದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಸುದ್ದಿ. ಹೀಗಾಗಿ ನಾವು ಬದಲಾಗ್ತಾ ಇರುವಂತಹ ಸಮಾಜದಲ್ಲಿ ನಾವು ಕೂಡ ಬದಲಾಗ್ತಾ ಇರ್ತೀವಿ. ನಾವು ಈ ಕಾಲದ ವೇಗದಲ್ಲಿ ಹೇಗೆ ನದಿ ಹರಿತಾ ಇರುತ್ತೋ, ನದಿ ನಿಲ್ಲೋದಿಲ್ಲ, ನಿಂತ ನೀರು ಬೇರೆ, ಹರಿಯುವಂತ ನೀರು ಬೇರೆ. ಸಮುದ್ರದ ಮುಂದೆ ನಿಂತಾಗ ನಮಗೆ ಅನಿಸುತ್ತೆ ಕಾಲಗರ್ಭದಲ್ಲಿರುವಂತಹ ಈ ಸಮುದ್ರದ ಮುಂದೆ ನಮ್ಮ ವ್ಯಕ್ತಿತ್ವ ಎಷ್ಟು. ಹೋಬಳಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಂಘದ ಏಳಿಗೆಗಾಗಿ ಶ್ರಮಿಸಿದ ಸ್ಥಾಪಕ ಅಧ್ಯಕ್ಷ ಬಿಆರ್ ನಾರಾಯಣ್, ಎಂಇ ಮೊಹಿದೀನ್, ಕೆಕೆ ನಾಗರಾಜ್ ಶೆಟ್ಟಿ, ಕೆಎಸ್ ಮೂರ್ತಿ, ಎಂಎನ್ ಚಂದ್ರಮೋಹನ್, ಬೋಜಣ್ಣ ರೆಡ್ಡಿ, ರಘು ಹೆಬ್ಬಾಲೆ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಕಿಶೋರ್ ಕುಮಾರ್, ಪುರಸಭೆಯ ಮೇಸ್ತ್ರಿ ಮೋಹನ್ ಕುಮಾರ್, ಸಮಾಜ ಸೇವಕರಾದ ಮುನೀರ್, ಪದ್ಮ ಪುರುಷೋತ್ತಮ್, ಪತ್ರಿಕಾ ವಿತರಕ ವಿಪಿ ಪ್ರಕಾಶ್, ನಿವೃತ್ತ ಮುಖ್ಯ ಶಿಕ್ಷಕ ನಜೀರ್ ಅಹಮದ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಬಾಚರಣಿಯಂಡ ಪಿ ಅಪ್ಪಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳನ್ನು ಇದೇ ಸಂದರ್ಭ ಸನ್ಮಾನಿಸಲಾಯಿತು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗಾಗಿ ನಡೆದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ವಿಜೇತರಾದ ಮೀಡಿಯಾ ಸೂಪರ್ ಕಿಂಗ್ಸ್ ತಂಡ ಮತ್ತು ರನ್ನರ್ ಅಪ್ ಪ್ರಶಸ್ತಿ ಪಡೆದ ಸೆನ್ಸಾರ್ ತಂಡಕ್ಕೆ ಬಹುಮಾನ ವಿತರಿಸಲಾಯಿತು. ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್,
ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೈ, ಸಂಘದ ರಾಜ್ಯ ಉಪಾಧ್ಯಕ್ಷ ರಮೇಶ್ ಕುಟ್ಟಪ್ಪ, ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರಾಯಪ್ಪ, ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯ ಸುನಿಲ್ ಪೊನ್ನೆಟ್ಟಿ ಉಪಸ್ಥಿತರಿದ್ದರು.